ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರೆಲ್ಲ ಲಾಸ್ಟ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಏನಂದರೆ ಇವತ್ತು ನನ್ನ 4ನೇ ದಿನ ಈ ವೆಲ್ನೆಸ್ ಸೆಂಟ್ರಲ್ಲಿ. ಸೊ ನಮಗೆ ಬೆಳಗ್ಗೆ ಎಳ್ನೀರು ಕೊಡ್ತಾರೆ, ಬಟ್ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮಾತ್ರ ಕೊಡ್ತಾರೆ ಗೈಸ್. ಇದು ಇವತ್ತೇ ನನ್ನ ಬ್ರೇಕ್ಫಾಸ್ಟ್. ಸೊ ಇಡ್ಲಿ, ಚಟ್ನಿ ಮತ್ತು ಫ್ರೂಟ್ಸ್ ಇದೆ. ಸೊ ಆಫ್ಟರ್ ಮೆನಿ ಡೇಸ್ ನನಗೆ ಈ ಥರ ಬ್ರೇಕ್ಫಾಸ್ಟ್ ಕೊಡ್ತಿದ್ದಾರೆ ಗೈಸ್, ತಿನ್ನೋಣ ಬನ್ನಿ. ಬಟ್ ಊಟ ಮಾತ್ರ ಸಖತ್ ಹೈಜೀನಿಕ್ ಆಗಿದೆ, ತುಂಬ ಕ್ಲೀನಾಗಿರುತ್ತೆ. ಏನಂದರೆ ನಾವು ಫಸ್ಟ್ ಡೇ ಬಂದಿದ್ದ ದಿನನೇ ನಮಗೊಬ್ಬರು ಡಾಕ್ಟರ್ ಅಸೈನ್ ಆಗಿರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಷ್ಟು ಮಾತ್ರ ನಮಗೆ ಪ್ರೊವೈಡ್ ಮಾಡ್ತಾರೆ ಕಿಚನಲ್ಲಿ. ಅದನ್ನು ಬಿಟ್ಟು ಬೇರೆ ಏನೂ ಕೊಡಲ್ಲ. ಅದರಿಂದ ಆಚೆ ಬೇಕಂತಂದರೆ ನಾವು ಮತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಬಟ್ ಏನದು ಎಳ್ನೀರನ್ನ ನಾವು ತೊಗೋಬೋದು. ಅಂದರೆ ನಮಗೆ ಅದು ನಮ್ಮ ಇದರಲ್ಲಿ ಬರ್ಕೋತಾರೆ, ಎಳ್ನೀರನ್ನ ಕೊಡ್ತಾರೆ. ಸೊ ನಾನು ಅದಕ್ಕೆ ತೊಗೊಂಡೆ. ನಾನು ಪೇ ಮಾಡಿಬಿಟ್ಟು, ಅಂದರೆ ಪೇ ಅಂದರೆ ಇವಾಗಲೇ ಪೇ ಮಾಡೋದಲ್ಲ, ನಮಗೆ ಚೆಕ್ಔಟ್ ಆಗಬೇಕಾದ್ರೆ ನಾವು ಪೇ ಮಾಡಿದ್ರೆ ಆಯಿತು. ಸೊ ಎಳ್ನೀರನ್ನ ತೊಗೊಂಡು ಬಂದೆ ಗೈಸ್. ಸ್ವಲ್ಪ ಸಮಾಧಾನ ಆಯಿತು. ಎಳ್ನೀರು ಕುಡಿದ್ರೆ ಏನೋ ಒಂಥರ ಚೆನ್ನಾಗಿ, ನನಗೆ ಎಳ್ನೀರು ಕುಡಿಯೋ ಅಭ್ಯಾಸ ಇಲ್ಲ, ಬಟ್ ಇಲ್ಲಿ ಹಸುವಾಗ್ತಿರುತ್ತಲ್ಲ, ಸೊ ಹಾಗಾಗಿ ಬೆಳಗ್ಗೆ ನಾನು ಟೀ ಕಾಫಿ ಏನು ಕೊಡಲ್ಲ. ಬೆಳಗ್ಗೆ ಎಳ್ನೀರು ಕುಡಿದೆ. ಇದಾದಮೇಲೆ ನನ್ನ ದಿನನ ಸ್ಟಾರ್ಟ್ ಮಾಡಿದೆ ಗೈಸ್. ಇವಾಗ ಊಟದ ಟೈಮ್, ಸೊ ಊಟಕ್ಕೆ ಹೋಗ್ತಾ ಇದ್ದೀನಿ. ಗೈಸ್ ಇದು ಈಗ ನನ್ನ ಊಟ ಏನಿದೆ ಅಂತಂದರೆ, ಒಂದು ಫ್ರೂಟ್ ಬೌಲ್ ಇದೆ, ಒಂದು ಚಪಾತಿ ಇದೆ, ಇದೇನೋ ಸೂಪ್ ಇದೆ, ಅದಾದಮೇಲೆ ಈ ನವಿಲು ಕೋಸ್ದೇನೋ ಒಂದು ಸಲಾಡ್ ಇದೆ, ಒಂದು ಪಲ್ಯ ಇದೆ, ಮಜ್ಜಿಗೆ ಇದೆ. ಸೊ ಆ್ಯಕ್ಚುಲಿ ನನಗೆ ಫ್ರೂಟ್ಸ್ ತಿಂದು ಬೇಜಾರಾಗ್ಬಿಟ್ಟಿದೆ. ಇವತ್ತು ನನಗೆ ಚಪಾತಿ ಆ್ಯಡ್ ಮಾಡಿದ್ದಾರೆ ಗೈಸ್. ರೂಮಲ್ಲಿ ಆರಾಮಾಗಿ ಮಲಗಿದ್ನ, ಇವಾಗ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಕರೆದಿದ್ದಾರೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಏನಂದರೆ ನನಗೆ 3:15ಗೆ ಒಂದು ಪಾನೀಯ ಇತ್ತು, ಸೊ ನಾನು ಅದನ್ನು ತಗೊಂಡಿರಲಿಲ್ಲ. ಅದು ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ 5:15ಗೆ ಇನ್ನೊಂದಿತ್ತು, ಸೊ ಅದು ಇವಾಗ ತೊಗೊಂಡೆ. 2 ಸೇರಿ ಒಟ್ಟಿಗೆ ಕೊಟ್ಟಿದ್ದಾರೆ. ಇವಾಗ ಎರಡನ್ನೂ ಕುಡಿಬೇಕು ನಾನು. ಬನ್ನಿ ಕುಡಿಯೋಣ. ನಾನು 2 ಪಾನೀಯ, ಇದು 3:15 ತೊಗೊಂಡಿರಲಿಲ್ಲ, ಇದು 5:15. ಸೊ ಇವಾಗ ನಾನು ಕೇಳಿದೆ, ಇವಾಗ ನನಗೆ 2 ಕೊಟ್ಬಿಟ್ಟಿದ್ದಾರೆ. ಇವಾಗ ನಾನು ಎರಡನ್ನೂ ಕುಡಿಬೇಕು. ಫಸ್ಟು ಇದನ್ನು ಕುಡಿತೀನಿ, ಆಮೇಲೆ ಇದನ್ನು ಕುಡಿತೀನಿ. ಇದರಲ್ಲಿ ಒಂದು ಇದು ಪಾನೀಯ, ಇದು ಬಾರ್ಲಿ ವಾಟರ್. ಸೊ ಎರಡನ್ನೂ ಒಟ್ಟಿಗೆ ಕುಡಿಯೋ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ, ಏನು ಮಾಡೋಕ್ಕಾಗಲ್ಲ. ಓಕೆ ನನಗೆ ಇವತ್ತು ಎಷ್ಟು ಥೆರಪೀಸ್, ಎಷ್ಟು ಮಸಾಜಸ್ ಇತ್ತು ಅಂದರೆ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಇವಾಗ ಫ್ರೀ ಆಗಿದ್ದೀನಿ. ಫಸ್ಟ್ ಬಂದುಬಿಟ್ಟು ವರ್ಗೋ ಮಸಾಜ್ ಅಂತಂದರೆ ಒಂದು ಮಷಿನಿಂದ ಫುಲ್ ಮಸಾಜ್ ಮಾಡ್ತಾರೆ ಬಾಡಿಗೆ, ಪೌಡರ್ ಹಾಕ್ಬಿಟ್ಟು. ಅದಾದಮೇಲೆ ವಾಟರ್ ಮಸಾಜ್ ಇತ್ತು. ಸೊ ವಾಟರ್ ಥೆರಪಿ ಅಂತಂದರೆ ಒಂದು ಟಬ್ಬಲ್ಲಿ ಫುಲ್ ಬಿಸಿನೀರು ಹಾಕಿ ಅಲ್ಲಿ ಕೂಡ ಮಷಿನ್ಸ್ ವರ್ಕ್ ಆಗುತ್ತೆ, ಅದಿತ್ತು. ಅದಾದಮೇಲೆ ನನಗೆ ಅಂದರೆ ಅಂಡರ್ ವಾಟರ್ ಇರುತ್ತೆ. ಸೊ ಅದಾದಮೇಲೆ ನನಗೆ ತ್ರಿಫಲ ಅಂತೇಳಿ 3 ಅಂದರೆ ನೆಲ್ಲಿಕಾಯಿ, 12 ಕಾಯಿದು ಅದು ಪೌಡರ್ ಇರುತ್ತೆ. ಸೊ ಅದ್ರದ್ದು ಮಸಾಜ್ ಇತ್ತು, ಅದು ಮುಗೀತು. ಅದಾದಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ತಾರೆ. ಅಂದರೆ ನೀವು ನೋಡ್ತೀರಾ, ಅದು ಏನ್ಷಿಯಂಟ್ ಎಲ್ಲನೂ ಇರುತ್ತೆ. ಸೊ ಅಂದರೆ ಪದ್ಧತಿ ಅದು, ಹೊಟ್ಟೆಗೆ ಬಟ್ಟೆ ಕಟ್ಟೋದು. ಅದನ್ನು ಮಾಡಿಸ್ಕೊಂಡು ಬಂದೆ. ಅದು 20 ಮಿನಿಟ್ಸ್ ಇಟ್ಕೋಬೇಕು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಇವಾಗ ಆದಮೇಲೆ 6:30ಗೆ ಯೋಗ ಇದೆ, ಅದಕ್ಕೆ ಹೋಗಬೇಕು ನಾನು. ಸೊ ಏನಂತಂದರೆ ಹೋಲ್ ಡೇ ಇದೇ ಥರ ಪ್ಯಾಕಪ್ ಆಗಿಬಿಟ್ಟಿರುತ್ತೆ. ನಿಮಗೆ ಟೈಮ್ ಇರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಆ ಟೈಮಲ್ಲಿ ನೀವು ಸ್ವಲ್ಪ ನಿಮ್ಮ ಪ್ಲ್ಯಾನ್ಸ್ನ ಮಾಡ್ಬೋದು, ಏನಾದರೂ ವರ್ಕ್ ಇದ್ದರೆ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಟೈಮ್ ಸಿಗೋಲ್ಲ ಗೈಸ್, ನಿಮಗೆ ಫುಲ್ ಪ್ಯಾಕ್ಡ್ ಆಗಿರ್ತೀರ. ಏನಂತಂದರೆ ಚೆನ್ನಾಗಿರುತ್ತೆ ಹೋಲ್ ಡೇ, ನಿಮಗೆ ಅದು ಬ್ಯಾಕ್ ಟು ಬ್ಯಾಕ್ ಟ್ರೀಟ್ಮೆಂಟ್ ನಡೀತಾನೆ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್. ಈಗ ನನ್ನ ಊಟದ ಟೈಮ್. ಈಗ ಟೈಮ್ ಬಂದು 7:30. ಯೂಶ್ವಲಿ 7:30 ಆರ್ 8 ಗಂಟೆಗೆ ಊಟ ಕೊಟ್ಬಿಡ್ತಾರೆ. ಸೊ ಬನ್ನಿ ಇವತ್ತೇನಿದೆ ಅಂತ ನೋಡೋಣ. ಓಕೆ, ಇದು ನನ್ನ ಇವತ್ತಿನ ಊಟ ಗೈಸ್. ಏನಂತಂದರೆ ಸ್ವಲ್ಪ ರೈಸ್ ಕೂಡ ಕೊಟ್ಟಿದ್ದಾರೆ, ಮತ್ತು ಒಂದು ಚಪಾತಿ ಇದೆ, ಆಮೇಲೆ ಬೆಂಡೆಕಾಯಿ ಪಲ್ಯ, ಒಂದು ಸಾಂಬಾರಿದೆ ರೈಸ್ಗೆ, ಆಮೇಲೆ ಫ್ರೂಟ್ಸ್ ಇದೆ, ಆಮೇಲೆ ಮಜ್ಜಿಗೆ ಫ್ರೂಟ್ಸ್ ಮತ್ತು ಒಂದು ಸೂಪ್. ಎವ್ರಿ ಡೇ ಅದು ಎಲ್ಲರಿಗೂ ಕೊಡ್ತಾರೆ. ಬಟ್ ಚಪಾತಿ ಮತ್ತು ರೈಸ್ ಮಾತ್ರ ಎಲ್ರಿಗೂ ಕೊಡಲ್ಲ, ಲೈಕ್ ಲಿಮಿಟೆಡ್ ಮೆಂಬರ್ಸ್ಗೆ ಮಾತ್ರ. ಗೈಸ್ ಊಟ ಆಯಿತು. ಇವಾಗ ಅಂದರೆ ಪ್ರತಿದಿನ ರಾತ್ರಿ ಏನಾದರೂ ಇರುತ್ತೆ, ಲೈಕ್ ಏನಾದರೂ ಒಂದು ಸಿಂಗಿಂಗ್ ಅಥವಾ ಹಾಸ್ಯ ಏನಾದರೂ ಇರುತ್ತೆ. ಸೊ ಇವತ್ತು ಯಾರೋ ಫೇಮಸ್ ಹಾಡುಗಾರರು ಬರ್ತಾ ಇದ್ದಾರಂತೆ, ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಓಕೆ,
ಗೈಸ್ ಇವಾಗ ಊಟ ಆಯಿತು. ಸೊ ಊಟ ಆದಮೇಲೆ ನೆಕ್ಸ್ಟು ಕೆಲವು ಸಿಂಗರ್ಸ್ನ ಕರೆಸ್ತಾ ಇದ್ದಾರೆ ಅಂತೆ. ಸೊ ಅದನ್ನೇ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವಾಗ. ಯಾರೋ ಫೇಮಸ್ ಅಂತ ಹೇಳಿದ್ರು. ಸೊ ನನಗೂ ಗೊತ್ತಿಲ್ಲ, ಯಾರೋ ಕದಂಬ ಅಂದರೆ ಆರ್ಕೆಸ್ಟ್ರಾ ಏನೋ ಹೇಳಿದ್ರು. ಸೊ ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ. ಓಕೆನಾ ಗೈಸ್? ಫೈರ್ ಕ್ಯಾಂಪ್ ರೆಡಿ ಆಗಿದೆ. ಸೊ ಸಿಂಗರ್ಸ್ ಕೂಡ ಬಂದಿದ್ದಾರೆ ಇಬ್ಬರೂ. ಇವಾಗ ಎಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಇಲ್ಲೇನೆ ಎಲ್ಲಾನು ಮಾಡ್ತಾರೆ, ಇಲ್ಲೆಲ್ಲಾನು ಹಾಕಿದ್ದಾರೆ. ಮತ್ತು ಅಲ್ಲಿ ಸಿಂಗರ್ಸ್ ಕೂಡ ಬಂದಿದ್ದಾರೆ, ಅವ್ರನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಮೀನ್ ವೈಲ್ ನಾವು ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಬರೋಣ ಬನ್ನಿ. ಓಕೆ ಸೂಪರ್ ಗೈಸ್. ಬೆಂಕಿ ಹಾಕಿದ್ರು. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಸ್ಟಾರ್ಟ್ ಆಗಬೇಕಷ್ಟೆ.
ಗೈಸ್ ಕೇಳಿಸ್ಕೊಂಡ್ರೆ ಅಲ್ಲ ಈ ಸಿಂಗರ್ಸ್ ಬಂದ್ಬಿಟ್ಟು ಕದಂಬ ಮ್ಯೂಸಿಕ್ ಸ್ಟುಡಿಯೋ ಸಿರ್ಸಿ ಅವರು ಎಷ್ಟು ಸಕ್ಕತ್ತಾಗಿ ಹಾಡು ಹೇಳಿದ್ರು ಅಂದರೆ ಪ್ರತಿ ಹಾಡನ್ನು 1 ಅವರ್ ಕಳೆದಿದ್ದು 5 ನಿಮಿಷ ಕಳೆದಿದ್ದ ಥರ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ರು. ಸೊ ನಾನು ಆ ಮ್ಯೂಸಿಕಲ್ ನೈಟ್ನ ಮುಗಿಸ್ಕೊಂಡು ಅದಾದಮೇಲೆ ರೂಮಿಗೆ ಬಂದೆ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಇಲ್ಲಿ ಡೇಸ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅಷ್ಟು ನಾವು ಆಕ್ಯುಪೈ ಆಗಿಬಿಟ್ಟಿರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.